ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರು AWಗಳು 54 ಡಿಸ್ಟ್ರಿಬ್ಯೂಟರ್ ಸಂಬಂಧಪಟ್ಟಿರ್ತಕ್ಕಂಥ AWಗಳು ಇಬ್ಬರು, JEಗಳು, AEಗಳು, ಸಿಬ್ಬಂದಿ ವರ್ಗದವರಿಗೆ ನಿನ್ನೆ ಹೋಗಿ ಸೆಂಟ್ರಲ್ ಸ್ಟೇಟ್ ಫಾರ್ಮ್ನಲ್ಲಿ ಒಂದು ರೈತರ ಸಭೆ, ಸುಮಾರು 200-300 ಜನ ರೈತರು ಸೇರಿದರು. ಯಾಪನಪುರದಿಂದ ಹಿಡಿದು ಅಪ್ ಟು ಎಡಿನಾಳ್ವರೆಗೂ ಎಲ್ಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಯ ಊರಿನಿಂದ 10-15-20 ಜನ ರೈತರು ಬಂದಿದ್ದರು. ಸಭೆ ಕರೆದಿದ್ದರು. ಸಭೆ ಕರೆದು ಅಲ್ಲಿ ಸಭೆ ಕರೆದಿರ್ತಕ್ಕಂಥ ವಿಚಾರ, ಇವತ್ತು ಎಡದಂಡೆ ನಾಲೆ 54ಗೆ ನೀರು ಸರಬರಾಜು ಪ್ರಾರಂಭ ಆಗಿದೆ. ಈಗಾಗಲೇ ನಾಟಿ ಕೆಲಸ ಮತ್ತು ಭತ್ತ, ಜೋಳ, ಹತ್ತಿ ಬಿತ್ತನೆ ಕೆಲಸಗಳು ಪ್ರಾರಂಭ ಆಗ್ಯಾವ. ಕೆಲವು ಮೊದಲು ಬಿತ್ತಾರೆ, ಕೆಲವು ಈಗ ಭತ್ತಗಳು ಈಗ ಸ್ಟಾರ್ಟ್ ಮಾಡ್ಯಾವ. ಅದಕ್ಕೆ ಈ ಲಿಫ್ಟ್ ಇರಿಗೇಷನ್ನು ಹಿಂದೊಂದು 3 ತಿಂಗಳಿಂದ ಮುಖ್ಯಮಂತ್ರಿಗಳು ಕರೆಸಿ ಓಪನ್ ಮಾಡಿದ್ವಿ. ಒಳಗೆ ನೀರಿದ್ದಿಲ್ಲ, ಚಾಲು ಮಾಡಿದ್ದಿಲ್ಲ. ಆ ಒಂದು ವಿಚಾರದಲ್ಲಿ ನಿನ್ನೆ ಸಭೆ ಮಾಡಿ ರೈತರ ಜೊತೆಗೆಲ್ಲ ಚರ್ಚೆ ಮಾಡಿಕೊಂಡು ಮತ್ತು ಸೆಂಟ್ರಲ್ ಸ್ಟೇಟ್ ಫಾರ್ಮ್ನವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಅಧಿಕಾರಿಗಳ ಚರ್ಚೆ ಮಾಡಿಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಪ್ರೊಸೀಡಿಂಗ್ ಮಾಡಿದ್ವಿ. ನಿಮ್ಗೆ ಮಾಡಿರ್ತಕ್ಕಂಥ ಉದ್ದೇಶ, ಒಟ್ಟು ನಮ್ಮ ರಾಯಚೂರು ರೋಡಿನ ಕೆಳಗಡೆ ಕೆಳ ಹಂತ ಪ್ರಾರಂಭ ಆಗುತ್ತೆ. ಜೋಳಗೇರಿ AW ಆಫೀಸ್ ಕೆಳಗೆ ಒಟ್ಟು 33,000 ಎಕರೆ ಅಂದಾಜು ನೀರಾವರಿ ವ್ಯಾಪ್ತಿ 54 ಡಿಸ್ಟ್ರಿಬ್ಯೂಟ್ರ್ನಲ್ಲಿ ಈ ಭಾಗದ್ದು ನೈನಾರ್ ಡಿಸ್ಟ್ರಿಬ್ಯೂಟ್ರಿಗೆ ಬಿಟ್ಟು ಅದರಲ್ಲಿ 1, 2, 3, 4, 5, 6, 7, 8, 8 ಉಪಕಾಲುವೆಗಳು ಬರ್ತಾವೆ. 54 ವ್ಯಾಪ್ತಿಯಲ್ಲಿ 8 ಉಪಕಾಲುವೆ, 30,000 ಎಕರೆ ಭೂಮಿಯಲ್ಲಿ. ಒಂದು 11 ಉಪಕಾಲುವೆ, 5.6 ಕಿಲೋಮೀಟರ್ ಲೆಂತ್ ಇದೆ ಅದು ಆ ಉಪಕಾಲುವೆ. ಅದಕ್ಕೆ 3,522 ಎಕರೆ ಭೂಮಿ ನೀರಾವರಿ. ಅದು 11 13.39 ಕ್ಯೂಸಿಕ್ಕು ನೀರು ಹರಿಸ್ತೈತೆ. ಅದಕ್ಕೆ ಇಷ್ಟೆಲ್ಲ ಈ ಭೂಮಿ ನೀರು ಕೊಡಬೇಕಾದ್ರೆ ಇಷ್ಟು ಕ್ಯೂಸಿಕ್ ನೀರು ಬೇಕು. ಎರಡನೇದು 13L ಲೆಂತ್ 6.60 ಕಿಲೋಮೀಟ್ರ್, 6.60 ಕಿಲೋಮೀಟ್ರ್, 4,117 ಎಕರೆ ಭೂಮಿ, 16.25 ಡಿಸ್ಚಾರ್ಜ್ ಕ್ಯೂಸಿಕ್ ನೀರು. ಆಮೇಲೆ 14R 0.2 ಕಿಲೋಮೀಟರ್ ಲೆಂತ್, 0.2 ಕಿಲೋಮೀಟರ್, 747 ಎಕರೆ, 388 ಕ್ಯೂಸಿಕ್ ನೀರು. ಅದಕ್ಕೆ 747 ಎಕರೆಗೆ. ಇನ್ನೂ ಒಂದು 15L 0.3 ಕಿಲೋಮೀಟ್ರ್, ಅದು 1 ಕಿಲೋಮೀಟ್ರನೇ ಇಲ್ಲ, 0.3, ಅದಕ್ಕೆ 773 ಎಕರೆ ನೀರಾವರಿ, 4.14 ಕ್ಯೂಸಿಕ್ ನೀರು. ಇದನ್ನು ಚಾರ್ಟ್ ಮಾಡಿಸಿವಿ ನಿನ್ನೆ ಕುಂತ್ಕೊಂಡೆಲ್ಲ ಇದನ್ನು. ಆಮೇಲೆ 18R 7.68 ಕಿಲೋಮೀಟ್ರ್ ಲೆಂತ್, 6,286.16 ಎಕರೆ, 6,283.16. ಇದಕ್ಕೆ 23.119 ಕ್ಯೂಸಿಕ್ ನೀರು. 19L 1061 ಎಕರೆ,
ಅದಕ್ಕೆ 0.61 ಕಿಲೋಮೀಟರ್. ಡಿಸ್ಚಾರ್ಜ್ ಬಂದು 4.29 ಕ್ಯೂಸೆಕ್. ಇನ್ನು 20 L ಡಿಸ್ಟ್ರಿಬ್ಯೂಟರ್ ನಂಬರ್ಗಳಿವೆ. 20 L ಅಂದರೆ ಇದು ಲೆಂತ್ ಬಂದು 1.52 ಕಿಲೋಮೀಟರ್. ಇದು ಏರಿಯಾ ಬಂದು ಎಕರೆ 1158, 5.09 ಕ್ಯೂಸಿಕ್ ನೀರು ಅದಕ್ಕೆ. $25 L 0.82 ಲೆಂತ್, 1224 ಏರಿಯಾ ಎಕರೆ. 10.067 ಸಫರಿಂಗ್ ಅಚ್ಚುಕಟ್ಟು ಇರೋದು ಇದು ನೀರು ಡಿಸ್ಚಾರ್ಜ್ ಮಾಡೋದು. ಇದಲ್ಲದೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 ಡೈರೆಕ್ಟ್ ಪೈಪ್ ಔಟ್ಲೆಟ್ ಅಂದರೆ ಡಿಸ್ಟ್ರಿಬ್ಯೂಟ್ರಿಗೆ ಡೈರೆಕ್ಟ್ ಪೈಪ್ ಹಾಕಿರ್ತಾರೆ. ಉಪಕಾಲುವೆಗಳು ಬೇರೆ, ಶೀಲುಗಳು ಬೇರೆ, ಡೈರೆಕ್ಟ್ ಪೈಪ್ ಹಾಕಿ ಡೈರೆಕ್ಟ್ ಕೊಡೋದು ಅದು ಬೇರೆ. ಅವು ಅಂಥ 20 ಇವೆಲ್ಲವೂ ಸೇರಿಸ್ತಂದರೆ ಟೋಟಲ್ಲು 33,000 ಎಕರೆ ನೀರಾವರಿ ಆಗುತ್ತೆ ಆ ಏರಿಯಾ. ಈಗ ನಾವು ನಿನ್ನೆ ಮಾಡಿರ್ತಕ್ಕಂಥ ಉದ್ದೇಶ ರೈತರದು 90 ಕ್ಯೂಸಿಕ್ ನೀರು ಅಂದಾಜು ಲಿಫ್ಟ್ ಇರಿಗೇಷನ್ಲಿಂದ ಲಿಫ್ಟ್ ಆಗುತ್ತೆ. 90 ಕ್ಯೂಸಿಕ್ ನೀರು, 90 ಕ್ಯೂಸಿಕ್ ನೀರು ನಾವೇನು ಮೊನ್ನೆ ಓಪನ್ ಮಾಡಿವಲ್ಲ ಹೊಳೆಲಿಂದ 90 ಕ್ಯೂಸಿಕ್ ನೀರು ಲಿಫ್ಟ್ ಆಗುತ್ತೆ. ಉಳಿದೈತಿ ಕಾಲುವೆ ಪ್ಲಸ್ ಕಾಲುವೆದ ನೀರು ಸಫರಿಂಗ್ ಅಚ್ಚುಕಟ್ಟಿ ಕಾಲುವೆ ನೀರು ಏನು ಬೇಕಾಗಿರುತ್ತೆ 100-120 ಕ್ಯೂಸಿಕ್ ಅಂದಾಜು ಆ ಕಾಲುವೆದ ನೀರು ಪ್ಲಸ್ ಈ 90 ಸೇರಿದರೆ 100-170 ಕ್ಯೂಸಿಕ್ ನೀರು ಅಂದಾಜು ಅದಕ್ಕೆ ಬೇಕು. ಟೋಟಲ್ 33,000 ಎಕರೆಗೆ ಕಾಲುವೆಲಿದ್ದ ನೀರು ಮಾಡ್ಬೇಕಂದ್ರೆ 170 ಕ್ಯೂಸಿಕ್ ನೀರು ಬೇಕು. ಅಲ್ಲಿ 70 ಕ್ಯೂಸಿಕ್ ಶಾರ್ಟ್ ಫಾಲ್ ಇತ್ತು. ಆ 70 ಕ್ಯೂಸಿಕ್ ಶಾರ್ಟ್ ಫಾಲನ್ನು ಲಿಫ್ಟ್ ಮಾಡಿ ಕಾಲುವೆ ನೀರು ಪ್ಲಸ್ ಆ ನೀರು ಮಾಡಿದರೆ ಟೋಟಲ್ 33,000 ಎಕರೆಗೆ ನೀರು ಒದಗಿಸ್ತಕ್ಕಂಥ ಪ್ಲ್ಯಾನ್ ಮಾಡಿರೋದು ಯೋಜನೆ. ಯಾವುದು ತಿಮ್ಮಾಪುರ ಏತ ನೀರಾವರಿ ಯೋಜನೆ. ಅದರದ್ದೆಲ್ಲ ಮೀಟಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ಏನು ಮಾಡ್ಬೇಕು, ಇದ್ರಾಗ ಆನ್ ಆ್ಯಂಡ್ ಆಫ್ ಸಿಸ್ಟಮ್ ಇದೆ. ಇದ್ರಾಗ ಕಾಲುವೆಗಳ ಮಾಡಿಕೊಂಡು ರೊಟೇಷನ್ ಸಿಸ್ಟಮ್ ಇದೆ. ಫಾರ್ ಎಕ್ಸಾಂಪಲ್ಲು ಈಗ 11R ಪೈಪ್ ಔಟ್ಲೆಟ್ಸ್ಗಳು 12 ಪೈಪ್ ಔಟ್ಲೆಟ್ಸ್ ಇದಾವೆ ಆ 11R ಡಿಸ್ಟ್ರಿಬ್ಯೂಟ್ರಿಗೆ. 3,500 ಉದಾಹರಣೆ ಹೇಳ್ತೇನೆ ನಿಮಗೆ. ಉದಾಹರಣೆ ಅದರ 3,522 ಎಕರೆ ಇದ್ದದು 11R. 12 ಪೈಪ್ ಔಟ್ಲೆಟ್ ಇದಾವೆ. ಒಂದೊಂದು ಪೈಪ್ ಕುಂದಿರಿಸಿ ಸೀಳುಗಾಲದ ಮುಖಾಂತರ ನೀರು ಹರಿಸ್ತಾರೆ. ಎಷ್ಟು 1339 ಕ್ಯೂಸಿಕ್ ನೀರು. ಇಷ್ಟು ನೀರು ಕೊಟ್ಟರೆ ಸಫಿಷಿಯೆಂಟ್ ಕೊಟ್ಟರೆ ಇಷ್ಟು ನೀರಾವರಿ ಆಗುತ್ತೆ. ಇಲ್ಲಿ ಶಾರ್ಟ್ ಫಾಲ್ ಎಷ್ಟು ನೀರಿದೆ 13 ಕ್ಯೂಸಿಕ್ ನೀರು ಮುಗ್ಸೋಕ್ಕಾಗಂಗಿಲ್ಲ. ಯಾಕಂದ್ರೆ ಮ್ಯಾಗೆಲ್ಲ 70 ಕ್ಯೂಸಿಕ್ ನೀರು ಶಾರ್ಟ್ ಫಾಲ್ ಐತೆ. ಆ ನೀರನ್ನು ತಗೊಂಡು ಈ ನೀರು ಇಷ್ಟು 13.9 ಕೊಟ್ಟರೆ ಸಫಿಷಿಯೆಂಟಾಗಿ 3,272 ಎಕರೆಗೆ ನೀರು ಮುಟ್ಟಿದಂಗೆ ಆಗುತ್ತೆ. ಇವೆಲ್ಲ ರೈತರಿಗೆ ಗಮನಕ್ಕೆ ತಂದು ಇದ್ರಾಗ ಏನನ್ನು ಹೆಚ್ಚು ಕಡಿಮೆ ಆದರೆ ಇನ್ನೂ ನೀರಿನ ಕೊರತೆ ಬಿತ್ತಪ್ಪ ಅಂತಂದರೆ ಇದ್ರಾಗ ಆನ್ ಆ್ಯಂಡ್ ಆಫ್ ಸಿಸ್ಟಮು ಒಂದು ಬೆಳೆ ಒಂದು 1 ತಿಂಗಳು 2 ತಿಂಗಳು ನೀರು ಹರಿಸ್ಕೊಂಡು ಮತ್ತೇನೋ ಒಂದು ಸಭೆ ಮಾಡಿ ಇದರಲ್ಲಿ ಉದಾಹರಣೆ ಅಂದರೆ ಮುಂದೆ ಫ್ಯೂಚರ್ ಪ್ಲ್ಯಾನ್ 12 ಪೈಪ್ ಔಟ್ಲೆಟ್ ಇದೆ. 12 ಪೈಪ್ ಇದಾವೆ ಆ ಕಡೆ ಈ ಕಡೆ ಎಲ್ಲ ಸೇರಿದ್ರು. 6 ಒಂದು ಸಲ ಮುಚ್ಚಿಬಿಡೋದು. ಮೇಲ್ಭಾಗದು 6 ಒಂದು ಸಲ ಮುಚ್ಚಿ ಕೆಳಭಾಗದು 6 ಓಪನ್ ಮಾಡೋದು. 6 ಓಪನ್ ಮಾಡಿ ಕೆಳಭಾಗದು ಎಲ್ಲ ಇಷ್ಟು 13 ಕ್ಯೂಸಿಕ್ 14 ಕ್ಯೂಸಿಕ್ ನೀರು ಬಿಟ್ಬಿಡೋದು. ಎಲ್ಲ ಹೊಲಗಳು ಕವರ್ ಆಗಿ ಹೋಗ್ತಾವೆ. ಅಲ್ಲಿ ಕಡಿಮೆ ನೀರು ಅಲ್ಲಿ 6-7 ಕ್ಯೂಸಿಕ್ ನೀರು ಈ 3,200 ಹೋಗಂಗಿಲ್ಲ. 6ಕ್ಕೆ ಅರ್ಧ ಇಡ್ರಿ ನೀವು.
3500 ಅಂದರೆ 1700 ಕ್ಯೂಸಿಕ್ ಆಗಿಬಿಡುತ್ತೆ. 1700 ಕ್ಯೂಸಿಕ್ಕಿಗೆ ನಿಮಗೆ 8 ಕ್ಯೂಸಿಕ್ ನಾವು ನೀರು ಕೊಟ್ಟರು ಫುಲ್ ಕವರ್ ಆಗಿ ಬಿಡ್ತಾವೆ. ಮ್ಯಾಗಳು ಬಂದ್ ಮಾಡಿರ್ತೀವಿ 6, ಹೌದು, ಮತ್ತು ಕೆಳಗಳು 6 ಬಂದ್ ಮಾಡೋದು, ಮ್ಯಾಗಳು 6 ಓಪನ್ ಮಾಡೋದು, ಅಂದರೆ ರೊಟೇಷನ್ ಸಿಸ್ಟಮ್. ಆ ಥರ ಮುಂದೆ ಒಂದು ವೇಳೆ ನೀರಿನ ಕೊರತೆ ಬಿದ್ದರೆ ಅದನ್ನು ಮಾಡ್ಬೇಕೆಂಬ ಒಂದು ನಿರ್ಣಯಗಳನ್ನು ನಿನ್ನೆ ಕೈಗೆತ್ತಿಕೊಂಡು ಪ್ರಾರಂಭ ಮಾಡೋಕ್ಕೆ ಚಾಲು ಮಾಡಿದ್ವಿ. ಈಗೇನಾಗಿದೆ, ನಿನ್ನೆಲಿದ್ದ 24 ತಾಸು ಟ್ರಾನ್ಸ್ಫಾರ್ಮರ್ ಚಾರ್ಜ್ ಆಗಬೇಕು. ಅದರೊಳಗೇನು ಟ್ರಾನ್ಸ್ಫಾರ್ಮರ್ನಾಗ ಐಲ್ ಇರ್ತೈತಲ್ಲ, ಅದಕ್ಕೆ ಚಾರ್ಜ್ ಮಾಡಿ ಹೀಟ್ ಆಗ್ಬೇಕದು 24 hours. ಅದಕ್ಕೆ ನಿನ್ನೆ 9 ಗಂಟೆಲಿಂದ ಚಾರ್ಜ್ ಮಾಡಿ, ಇವತ್ತು 9-10 ಗಂಟೆಲಿಂದ ಚಾರ್ಜ್ ಮಾಡಿ ಆ ಟ್ರಿಪ್ ಏನು ಆಗಿರ್ತದೆ ನಿಮ್ಮೊಂದು 2 ಸಲ. ಆ ಸಮಯ ತೆಗೆದು ಮಾಡಿದ ಮೇಲೆ ಒಂದು ಮೋಟ್ರ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದು ಮೋಟ್ರ್ ಸ್ಟಾರ್ಟ್ ಮಾಡಿದರೆ ಪ್ರಾರಂಭ ಮಾಡಿ ಇಲ್ಲಿ ನೀರು ಬರ್ಬೇಕಾದ್ರೆ ಮಿನಿಮಮ್ 8 hours ಬೇಕು. ಒಂದು ಮೋಟ್ರ್ ಚಾಲು ಮಾಡಿದ್ರೆ ಈಗ 4 ಮೋಟ್ರ್ ಇದ್ದಾವೆ. 8 ಅವರ್ಸಿಗೆ ಆ ನೀರು ಫಿಲಪ್ ಮಾಡಿ ಒಂದು ಮೋಟ್ರ್ ಬಂದ್ ಮಾಡೋದು, ಒಂದು ಮೋಟ್ರ್ ಸ್ಟಾರ್ಟ್ ಮಾಡೋದು, ಒಂದು ಮೋಟ್ರ್ ಬಂದ್ ಮಾಡೋದು, ಒಂದು ಮೋಟ್ರ್ ಸ್ಟಾರ್ಟ್ ಮಾಡೋದು. ಅಂದರೆ 4 ಫಿಲ್ಲಿಂಗ್ ಆಗ್ಬೇಕು. 4 ಫಿಲ್ಲಿಂಗ್ ಆದಾಗ ಪೂರ್ಣ ಪೈಪ್ನಾಗ ಎಲ್ಲ ಮೋಟ್ರ್ಗಳು ನೀರು ಬಂದಂಗೆ. ಅವಾಗ ಆ ನೀರು 90 ಕ್ಯೂಸಿಕ್ ನೀರು ಹೆಚ್ಚು ಹೊರಗೆ ಬರ್ತದೆ. ಯಾಕಂದ್ರೆ ಗಾಳಿ ಇರ್ತೈತೆ ಒಳಗೆಲ್ಲ, ಗಾಳಿ ನೀರು ತುಂಬ್ಕೊಂತ ಏರೆಲ್ಲ ಔಟ್ ಆಗ್ಬೇಕಾದ್ರೆ, ವಾಲ್ಗಳು ಇರ್ತವೆ, ಏರ್ ಔಟ್ ಆಗ್ಬೇಕಾದ್ರೆ ಅವೆಲ್ಲ ಮಾಡ್ಬೇಕಾದ್ರೆ ಮಿನಿಮಮ್ 4-5 ದಿವಸ ಬೇಕು. ನಿನ್ನೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ ರೈತರಿಗೆ ವಿಷಯಗಳೆಲ್ಲ ಗಮನಕ್ಕೆ ತಂದು ಪ್ರಾರಂಭ ಮಾಡತಕ್ಕಂಥ ಪ್ರಯತ್ನ ಆಗಿದೆ. ಇನ್ನೊಂದು 4-5 ದಿವಸದಾಗ ಆ ಭಾಗದ ನೀರಿನ ಏನು ಸಮಸ್ಯೆ ಐತೆ ಅದನ್ನು ಪರಿಹಾರ ಕಂಡಿಡಕ್ಕೆ ನಿನ್ನೆಲಿಂದ ಪ್ರಯತ್ನ ಮಾಡಿದ್ದೀವಿ. ತಗೊಂಡ್ರೆ